ಈ ಕತೆ ಹಸಿರಾದ ಕಾಡಿನಲ್ಲಿ ವಾಗುತ್ತದೆ. ಪ್ರತಿಯೊಂದು ಜೀವು ಸ್ವಭಾವವಾಗಿ ಇರಬಹುದು. ಅಲ್ಲಿ ಮಯೂರನೊಬ್ಬನು ಇದ್ದಾನೆ. ಅವನ ಬಣ್ಣಗಳು ಕಂಗೊಳಿಸುತ್ತವೆ. ಅವನು ತನ್ನ ಸೌಂದರ್ಯಕ್ಕೆ ಹೆಮ್ಮೆಪಡುತ್ತಾನೆ. ಆಮೆಯೊಬ್ಬಳು ನಿಧಾನವಾಗಿ ನಡೆದು ಬಂದಳು. ಅವಳು ಸೌಮ್ಯ ಮತ್ತು ನೆಮ್ಮದಿಯೊಂದಿಗೆ ಜಗತ್ತನ್ನು ನೋಡುತ್ತಾಳೆ. ಕಾಗೆಯೊಂದು ಮರದ ಮೇಲಿಂದ ನೋಟ ಮಾಡುತ್ತಿತ್ತು. ಅವಳು ಸಣ್ಣ ಆದರೆ ಎಚ್ಚರಿಕೆಯಾದದ್ದು. ಬೊಕ್ಕಲು ಮತ್ತೊಂದು ಕಡೆ ಜಾಗವಾಗಿ ಓಡಾಡುತ್ತದೆ. ಆನೆ ದೂರದಲ್ಲೇ ಸುಮ್ಮನಿದೆ. ಈ ಪ್ರಾಣಿಗಳು ಒಂದೇ ಕಡೆಯಲ್ಲೇ ಇದ್ದರೂ ಭಾವನೆ ಬೇರೆ ಬೇರೆ. ದಿನದ ಬೆಳಕು ನಿಧಾನವಾಗಿ ಮುಳುಗುತ್ತದೆ. ಮಯೂರನಿಗೆ ತನ್ನ ಬಣ್ಣಗಳು ಸದುಭಿಮಾನ. ಅವನು ಪ್ರತಿಗೆ ಎಲ್ಲರನ್ನೂ ಸತ್ತಮಂದೆ ನೋಡುತ್ತಾನೆ. ಆಮೆ ತುಮುಲವಾಗಿ ಮಲಗದೆ ಬಂದಳು. ಆಮೆ ಹೇಳಿಕೊಯಿತು, ವಿನಯವೇ ಶ್ರೇಷ್ಠ ಗುಣ ಎಂದು. ಮಯೂರನು ತಿರಸ್ಕರಿಸಿದ. ಅವನು ತನ್ನ ಬಟ್ಟಲು ದೂರ ಹಿಮ್ಮುಖನೆಂದು ಭಾವಿಸಿದನು. ಕಾಗೆ ಸಣ್ಣ ಹಾಸ್ಯದಿಂದ ನೋಡಿ ಹೆಮ್ಮೆಯೂ ಬೇಸಾಯಕ್ಕೆ ಉಪಯುಕ್ತವಲ್ಲ ಎಂದು ಮನಸ್ಸಿನಲ್ಲಿ ಚಿಂತಿಸಿತು. ಆನೆ ವಿಸ್ತಾರ ದೊಡ್ಡದಾಗಿ ಕಡಿಮೆ ಮಾತು ಹೇಳುತ್ತಾ ನಿರೀಕ್ಷಿಸುತ್ತಿದ್ದಿತು. ಮಯೂರನ ಹೆಮ್ಮೆ ಹೆಚ್ಚುವಂತೆ, ಆದರೆ ಕಾಡಿನ ಹವಾಮಾನ ಬದಲಾಗಿ ಬಾರಿಸುತ್ತಿತ್ತು. ಹಳಗಾದ ಗಾಳಿ ಮಲಗಲಾರದೆ ಮರುಳು ಮಾಡಿತು. ಮಯೂರನು ಆತಂಕಗೊಂಡು ಓಡಾಡಲು ಆರಂಭಿಸಿದನು. ತೀರ್ಮಾನವಿಲ್ಲದೆ ಮಯೂರನು ಕೊಳ್ಳದ ಅರ್ಧಜಲದ ಕೆರೆ ಕಡೆ ಬಿದ್ದನು. ಮೇಲ್ಪಟ್ಟು ತೋಳಿನಲ್ಲಿ ಬಿದ್ದು ನಡುಗಬಿಟ್ಟನು. ಆಮೆ ನಿಧಾನವಾಗಿ ಬಂದು ನೆರವಾಗಲು ಪ್ರಯತ್ನಿಸಿತು. ಮಯೂರನು ಅವಳನ್ನು ತಿರಸ್ಕರಿಸಿತು. ಕಾಗೆ ಮತ್ತು ಬೊಕ್ಕಲು ಕೂಡ ನೆರವಾಗಲು ಬಂದರು. ಮಯೂರನು ತಾನು ಬೇಕಾಗಿಲ್ಲವೆಂದು ಹೇಳಿದನು. ಆನೆ ತನ್ನ ಭಾರದಿಂದ ಮರ ತೆಗೆಯಿತು. ಅವಳು ಹೆಮ್ಮೆ ಪ್ರದರ್ಶಿಸದೆ ತನಿಸದೆ ಕೆಲಸ ಮಾಡಿತು. ಮಯೂರನು ನೋವು ಅನುಭವಿಸಿದಾಗ ಅವನ ಹೆಮ್ಮೆ ಕುಗ್ಗಿತು. ಸಹಾಯ ಅವನ ಹತ್ತಿರದಿದ್ದಿತು. ಮಯೂರನು ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡನು. ಅವನು ಕ್ಷಮೆಯನ್ನು ಕೇಳಲು ಧೈರ್ಯವಾಯಿತು. ಆಮೆ ತಿಳಿವು ಕೊಟ್ಟಳು, ವಿನಯದ ಗುಣವು ಶಕ್ತಿಗಿಂತ ಹೆಚ್ಚು ಮೌಲ್ಯವಾದುದು ಎಂದು. ಕಾಗೆ ಸಿಕ್ಕಿತ್ತನ್ನು ಹಂಚಿತು. ಬೊಕ್ಕಲು ಸಚ್ಚಿದಾನಂದದಿಂದ ಸಹಕಾರ ನೀಡಿತು. ಆನೆ ವಿನಯದಿಂದ ಮುಗ್ಧಳಾಗಿ ನಿದರ್ಶಿಸಿತು. ಪ್ರತಿಯೊಂದು ಸೇವೆಯೂ ದೊಡ್ಡದಾಗಬಹುದು. ಮಯೂರನು ತನ್ನ ಬಣ್ಣಗಳನ್ನು ವೃತ್ತಪರವಾಗಿ ಬಳಸಲು ಕಲಿತು. ಅವನ ಒಳಗಿನ ಮಮತೆಯು ಬೆಳಗಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಹೊಸ ಸಂಬಂಧವನ್ನು ಕಟ್ಟಿಕೊಳ್ಳಲು ಪ್ರಾರಂಭಿಸಿವೆ. ಮತ್ತು ವಿನಯ ಬೆಳಗಿತು. ಕತೆಯ ಅಂತ್ಯ ಸಾದಾ ಸುಂದರವಲ್ಲ. ಬದಲಾವಣೆ ನಿಧಾನವಾಗಿ ಆದರೆ ಶಾಶ್ವತವಾಗಿ ಆಗುತ್ತದೆ. ಮಯೂರನು ಈಗ ವಿನಯವನ್ನು ಹೊಂದಿದ್ದಾನೆ. ಅವನು ತನ್ನ ಸೌಂದರ್ಯವನ್ನು ಬೇರೆ ಇರುವವರ ಹಿತಕ್ಕೆ ಬಳಸುತ್ತಾನೆ. ಆಮೆ ಮತ್ತು ಕಾಗೆ ಅವರ ನೆರವಿನಿಂದ ಧೈರ್ಯವನ್ನು ಕಂಡುಹಿಡಿದರು. ಬಣ್ಣ ಕುಗ್ಗಿಸದೆ ಕೃಪೆ ಕೊಂಡರು. ಮನೆಯಲ್ಲಿನ ದೊಡ್ಡದ್ದು ಅಥವಾ ಸಣ್ಣದ್ದ ಎಂಬುದಿಲ್ಲ, ವಿನಯವೇ ನಿಜವಾದ ಮಹತ್ವವನ್ನು ತೀತು. ಈ ಕತೆ ನಮಗೆ ಹೇಳುವುದು, ಹೆಮ್ಮೆ ಕಡಿಮೆ ಮಾಡಿ, ಸಹಾಯ ಸ್ವೀಕರಿಸಿ ಮತ್ತು ಇನ್ನವರಿಗೆ ಸಹಾಯ ಮಾಡಿ. ಪಾಠ: ವಿನಯವೇ ನಿಜವಾದ ಶಕ್ತಿ. ನಮಗೆ ಸಬೂರನ್ನು ಕೊಡುವುದು, ಮನಸ್ಸು ಬಲಪಡಿಸುವುದು. ಯೋಚಿಸಿ, ವಿನಯವನ್ನು ಆರಾಧಿಸಿ.